ಓಕೆ, ಕೇಳಿಸ್ತಾ ಇದೆಯಾ? ಓಕೆ. ಅದೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರಿ. ಹಾ. ಎಸ್, ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಬೇಕಿತ್ತು ನಿಮ್ಮ ಕಡೆಯಿಂದ. ಸರ್, ಇದು ಆಕ್ಚುಲಿ ಏನಂದ್ರೆ ಪರ್ಸ್ನಲ್ ಅಂತಲ್ಲ. ಏನಾಗಿದೆ ಅಂದ್ರೆ ಇದು ಪ್ರತಿಯೊಂದು ಆಕ್ಟರ್, ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಇವತ್ತು ಇಂಡಸ್ಟ್ರಿಲಿ ಇದಕ್ಕೋಸ್ಕರ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂತಂದ್ರೆ ಪ್ರತಿಯೊಬ್ರಿಗೂ ಇದು ಆಗಿದೆ ಅಂತ ಅರ್ಥ. ಇದು ನಾನು ಪರ್ಸ್ನಲ್ ಆಗಿ ನಾನು ಒಬ್ಳೇ ಮಾತಾಡ್ತಾ ಇದ್ದೀನಿ ಅಂತಲ್ಲ ಇದು. ನನಗೆ ನಿನ್ನೆ ರಾತ್ರಿ ನಾನು ಯಾವುದೋ ಒಂದು ವಿಡಿಯೋ ನೋಡಿ ನಂಗೆ ಭಾಳ ಬೇಜಾರಾಯ್ತು. ಸೊ ಈ ಥರ ಆಗಬಾರ್ದು, ಯಾರೇ ಆಗಿರ್ಬೋದು ಅದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಅದಾಗ್ತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ನಾವು ಏನು ಬಟ್ಟೆ ಹಾಕಿದೀವೋ ಅದಾಗ್ತಾ ಇದೆ. ಆ್ಯಂಡ್ ನಾವು ಅದನ್ನ ಅದನ್ನ ಕಂಟ್ರೋಲ್ ಮಾಡಕ್ ಒಂದು ಸಿಸ್ಟಮೇ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಯಾರು ಅದನ್ನ ಮಾನಿಟರೇ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಒಂದು ಇವೆಂಟಿಗೆ ಅಂತ ಆದಾಗ, ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಾಗ, ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ 40 ಜನ ಬರ್ತಾರೆ. ಆ 40 ಜನ ಹೇಗೆ ಸರ್ ಮಾನಿಟರ್ ಮಾಡೋದು? ಆ್ಯಂಡ್ ಅವ್ರು ಯಾವ ಆ್ಯಂಗಲಲ್ಲಿ ಬೇಕಂದ್ರೂ ವಿಡಿಯೋ ಶೂಟ್ ಮಾಡ್ಬಿಟ್ಟು ಅದನ್ನ ಹೆಂಗಾದ್ರೂ ಹಾಕೊಂತಾರೆ. ಅದಾದ್ಮೇಲೆ ನಾವು ಅವ್ರನ್ನ ಹುಡುಕಿ ಅದನ್ನ ತೆಗ್ಸೋಷ್ಟೊಳಗೆ ಎಷ್ಟೋ ಮಿಲಿಯನ್ಸ್ ವ್ಯೂ ಆಗ್ಬಿಟ್ಟಿರುತ್ತೆ, ಒಂದಿಷ್ಟು ಕಮೆಂಟ್ಸ್ ಬಂದಿರುತ್ತೆ. ಅದು ಹೇಗೆ ಅಂದರೆ ಇಟ್ಸ್ ನಾಟ್ ಲೈಕ್ ನಾವ್ಯಾಕೆ ಅವ್ರನ್ನ ಹೇಳಿ ಈ ಥರ ಅದು ಆ ರೀತಿ ಅಲ್ವಲ್ಲ ಸರ್. ಯಾರೇ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಅದೊಂದು ಡಿಗ್ನಿಟಿ ಅನ್ನೋದಿರುತ್ತೆ, ಅದೊಂದು ರೆಸ್ಪೆಕ್ಟ್ ಅಂತ ಇರುತ್ತೆ. ಜರ್ನಲಿಸಮ್ ಅಂತ ಇದ್ದಾಗ ಅದೆಲ್ಲ ಇರುತ್ತಲ್ಲ ಸರ್. ಅದನ್ನೆಲ್ಲ ಮೀರಿ ಅದು ಹೇಗಾಗುತ್ತೆ ಅಂದರೆ ನಮಗೆ ಯಾವಾಗಲೂ ನಾವು ಅದು ಇನ್ನೊಂದ್ಸತಿ ತೆಗಿಸ್ದಾಗ ಏನಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದ್ಸತಿ ಆರ್ಕೈವ್ ಮಾಡಿಬಿಡ್ತಾರೆ. ಅದು ಒಂದು ತಿಂಗಳಾದ್ಮೇಲೆ ಮತ್ತೆ ನಮ್ಮ ಕಣ್ಣಿಗೆ ಬೀಳುತ್ತೆ, ಅದು ಡಿಲೀಟು ಆಗಿರಲ್ಲ ಅದು. ನಿಜ ನಿಜ ನಿಜ. ಆಮೇಲೆ ಇದು ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಅದು ಯಾಕಂದ್ರೆ ಮಾನಿಟರ್ ಆಗ್ತಾ ಇಲ್ಲ. ಮುಂಚೆ ಇದ್ದಾಗ ಹಂಗಿರ್ಲಿಲ್ಲ, ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಅದು ಮಾನಿಟರ್ ಮಾಡೋಕ್ಕಾಗ್ತಾ ಇಲ್ಲ, ತೆಗ್ಸೋಕ್ಕಾಗ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ನಮ್ಗೆ ತಿಳ್ಕೊಳ್ಳೋಷ್ಟರಾಗ ಅದು ಎಲ್ಲಿಂದ ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಯಾವುದೋ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಇನ್ಯಾವುದಕ್ಕೋ ಹಾಕ್ತಾರೆ, ಅದು ಬೇರೆ ಥರನೇ ಪೋತ್ರೆ ಆಗ್ಬಿಡುತ್ತೆ. ಕರೆಕ್ಟ್. ನಿಜ ನಿಜ ನಿಜ. ಮೇಡಮ್, ಈಗ ಇದ್ರ ಬಗ್ಗೆ ನೀವು ವಾಣಿಜ್ಯ ಮಂಡಳಿ ಜೊತೆಗೆ ಏನಾದರೂ ಡಿಸ್ಕಷನ್ ಮಾಡಿದ್ರಾ ಈ ಥರದೊಂದು ಅಲ್ಲ, ನಾವು ಆ್ಯಕ್ಚುಲಿ ಇದು ವಿ ಆಲ್ ಆಫ್ ಅಸ್ ಟುಕ್ ಅ ಡಿಸಿಷನ್. ನಾನು ಜೈಮಾಲ ಒಂದು ಆ್ಯಕ್ಚುಲಿ ಒಂದು ಮೆಸೇಜ್ ಹಾಕಿದ್ದೀನಿ. ನಾನು ಈ ಥರ ಆಗ್ತಾ ಅದು ಅಟ್ಲೀಸ್ಟ್ ನಾವು ಡಿಸ್ಕಸ್ ಆಗಲೇಬೇಕು ಸರ್. ಒಂದಂತೂ ಅದು 100% ಆಗಲೇಬೇಕು. ಫಿಲ್ಮ್ ಚೇಂಬರಲ್ಲಾಗಿರ್ಬೋದು, ಎಲ್ಲ ಆಗಿರ್ಬೋದು, ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರಲೇಬೇಕು, ಯಾರಿಗೇ ಆಗಿರಲಿ. ಅದು ಹಾಗೆ ಅದು ಹೋಗೋಕ್ಕಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇವಾಗ ನಮಗೊಂದು ಪ್ಲಾಟ್ಫಾರ್ಮ್ ಸಿಕ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ. ನಿಜ ನಿಜ ನಿಜ, ಕರೆಕ್ಟ್. ಈ ಪ್ಲಾಟ್ಫಾರ್ಮ್ ಮೂಲಕ ಅಟ್ಲೀಸ್ಟ್ ನಾವು ಅದನ್ನ ಒಂದು ಸೆಟ್ ಆಫ್ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು. ಆ್ಯಂಡ್ ಇವತ್ತು ಜೈಮಾಲಾ ಮ್ಯಾಮ್ ಇದ್ದಾರೆ, ಅವ್ರಿಗೂ ಕೂಡ ಖಂಡಿತ ಅರ್ಥ ಆಗುತ್ತೆ ಈ ವಿಷಯ ಎಷ್ಟು ಸೆನ್ಸಿಟಿವ್ ಹೆಣ್ಮಕ್ಳಿಗೆ ಅಂತ. ಸೊ ನಮ್ಗೆಲ್ರಿಗೂ ಅದೊಂದು ಸೆಕ್ಯೂರಿಟಿ ಥರ ಅಟ್ಲೀಸ್ಟ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಷ್ಟೇ ನಮ್ಮ ಉದ್ದೇಶ ಇರೋದು. ಯಾಕಂದರೆ ನನ್ನ ಒಬ್ಳಿಗೆ ಅಂತಲ್ಲ, ತುಂಬ ಜನ ಆಕ್ಟ್ರೆಸಸ್ಗಾಗಿದೆ ಸರ್ ಇದು. ಆ್ಯಂಡ್ ನಿನ್ನೆ ರಾತ್ರಿ ನಂಗೆ ತುಂಬ ಬೇಜಾರಾಗಿ ನಾನು ರಾತ್ರಿನೇ ಮೆಸೇಜ್ ಮಾಡಿದೆ. ಅವಾಗ ಪ್ರತಿಯೊಬ್ಬರು ಸಪೋರ್ಟಿಗೆ ಬಂದರು ಸರ್. ಕರೆಕ್ಟ್. ನಾನು ಹೇಳ್ತಾರ ಅದು ಇದು ನಿಜ. ಈಗ ಅದ್ರ ನೀವು ಒಟ್ಟಾರೆಗೆ ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಸ್ಪೆಷಲಿ ಯೂಟ್ಯೂಬ್ ಅಂತ ವಾಹಿನಿಗಳಲ್ಲಿ ನಮ್ಮ ಒಂದಿಷ್ಟು ಏನೀಗ ಜರ್ನಲಿಸ್ಟ್ಗಳಿರ್ಬೋದು ಅಥವಾ ಮಾಧ್ಯಮ ಇರ್ಬೋದು, ಅದನ್ನು ಹೊರತುಪಡಿಸಿಯೂ ಕೂಡ ಅವರು ನಿಮ್ಮ ಪ್ರೆಸ್ ಮೀಟ್ ಇರ್ಬೋದು, ಬೇರೆ ಬೇರೆ ಕೆರೆಗಳಲ್ಲಿ ನಿಮ್ಮ ಫೋಟೋಗಳನ್ನು, ಮೇಡಮ್ ನಾನು ಮಾತಾಡ್ತಿರೋದು ಕೇಳ್ತೀರಿ ಅಲ್ವಾ? ಅದೇ, ಈಗ ನೀವು ಪ್ರೆಸ್ ಮೀಟ್ ಇರ್ಬೋದು, ಬೇರೆ ಕಡೆ ಇವೆಂಟಿಗೆ ಹೋಗ್ತಿರ್ತಾರೆ, ಅದ್ರ ಜೊತೆ ಅಲ್ಲಿ ಒಂದಿಷ್ಟು ತಗೊಳ್ಳುವಂಥ ಫೋಟೋಗಳು ಡಿಗ್ನಿಫೈ ಆಗಿರಲ್ಲ. ಆ್ಯಂಡ್ ಅಗೇನ್ ಅದನ್ನು ಸರಿಯಾದ ರೀತಿಯಲ್ಲಿ ತಮ್ಲೈನ್ಗಳಲ್ಲಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅಲ್ವಾ? ಅಂದ್ರೆ ಕ್ಲಿಕ್ ಬೇಟ್ಗೋಸ್ಕರ ಹಾಕೋತಾರೆ ಸರ್, ಶೇರ್ಸು, ಲೈಕ್ಸು, ಅದು ಮುಂದಕ್ಕೆ ಯಾರಾದರೂ ಕಮೆಂಟ್ ಹಾಕ್ಲಿ ಅಂತ. ಅದೇ ಕಾರಣಕ್ಕೆ ಬೀಳ್ತದೆ. ನಾನು ಹೇಳ್ತಾ ಇರೋದು ಅದೇ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಅಂತಲ್ಲ, ಒಂದಿಷ್ಟು ಇಂಡಿವಿಜುವಲ್ಸ್ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಪ್ರತಿಯೊಂದು ಇವೆಂಟಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಹೆಂಗಾಗಿದೆ ಅಂದರೆ, ನಾವು ಬೇಡ್ಕೊಬೇಕು ಸರ್, ಪ್ಲೀಸ್ ತೆಗೀರಿ, ಇದು ಏನಕ್ಕೆ ಹಿಂಗೆ ಹಾಕಿದ್ದೀರಾ, ಪ್ಲೀಸ್ ತೆಗೀರಿ ಅಂತ. ಒಂದು 10 ಪೇಜಸ್ ತೆಗ್ಸಿರ್ತೀವಿ, ಇನ್ನೊಂದು 10 ಪೇಜಲ್ಲಿ ಇರುತ್ತದು. ಕರೆಕ್ಟ್. ಇದಕ್ಕೊಂದು ಮಾನದಂಡ ಕ್ರಿಯೇಟ್ ಆಗಬೇಕು ಸರ್. ಇಟ್ ಈಸ್ ಅಂಡರ್ ಲಾ, ಇಟ್ ಶುಡ್ ಬಿಕಮ್ ವೆರಿ ವೆರಿ ಅಫೆನ್ಸಿಬಲ್. ಯಾಕಂದರೆ ಪ್ರತಿಯೊಬ್ಬರಿಗೂ ಅದು ಅಂದರೆ ನಾನು ಎಷ್ಟು ಸತಿ ನೋಡಿದ್ದೀನಿ ಸರ್. ನನಗೆ ಇನ್ನೊಂದು ಬೇಜಾರಾಗಿ, ಹೌದು ನನಗಾದಾಗ ನಂಗೆ ವೈಯಕ್ತಿಕವಾಗಿ ನಂಗೆ ಖಂಡಿತ ಬೇಜಾರಾಗೋದಕ್ಕಿಂತ ಕೋಪ ಬರುತ್ತೆ. ಅದನ್ನು ನಾವು ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ನಿಜ. ಬಟ್ ಏನಾಗುತ್ತೆ ಅಂದರೆ ಸರ್, ಇದು ಪ್ರತಿಯೊಬ್ಬರಿಗೂ ಆಗಿದೆ.
ನನಗಾಗಿರ್ಬೋದು ಮತ್ತೊಬ್ಬ ಆಕ್ಟ್ರೆಸ್ಗಾಗಿರ್ಬೋದು, ಅದಕ್ಕೆ ಇವತ್ತು ಇಷ್ಟು ಜನ ಅದನ್ನ ಅದ್ರ ಬಗ್ಗೆ ಮಾತಾಡಿ ಶೇರ್ ಮಾಡಿರೋದು. ಓಕೆ ಮೇಡಮ್. ಈಗ ಹೇಳ್ತಾ ಇರೋದು ಬರೀ ಫೀಮೇಲ್ ನಿಜ. ಆಕ್ಟರ್ಸ್ ಅಂತಲ್ಲ, ಮೇಲ್ ಇದಕ್ಕೆ ದೇ ಆರ್ ವೆರಿ ವೆರಿ ಸಪೋರ್ಟ್. ಹೌದು, ಇದಾಗಬಾರ್ದು, ಏನಕ್ಕೆ ಇದು ನಡೀತಾ ಇದೆ ಅಂತ ಅವರಲ್ಲೂ ಆ ಪ್ರಶ್ನೆ ಇದೆ. ಅದು ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಕರೆಕ್ಟ್ ಮೇಡಮ್. ಇದ್ರ ಬಗ್ಗೆ ಜಯಮಾಲ ಮೇಡಮ್ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ರಾ? ಹೇಗೆ ನೀವು ಪ್ರತಿಕ್ರಿಯೆ? ನನಗೆ ಇಲ್ಲ ಖಂಡಿತ, ಅಂದರೆ ಮ್ಯಾಮ್ ಪಾಪ ಪ್ರಾಬಬ್ಲಿ ಬಟ್ ಖಂಡಿತ ಅವ್ರ ಟೈಮ್ ಸಿಕ್ಕಿದಾಗ ನಾವು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ, ಒಟ್ಟಿಗೆ ಹೋಗಿ ಮ್ಯಾಮ್ ಹತ್ರ ಮಾತಾಡೋಣ. ಬಟ್ ಫಸ್ಟು ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕಲ್ಲ, ಅವ್ರಿಗೆ ಗೊತ್ತಾಗಬೇಕು. ಅಂದರೆ ಅಫ್ಕೋರ್ಸ್ ಜೈಮಾನಕ್ ನಮಗೆ ಖಂಡಿತ ಗೊತ್ತಿರುತ್ತೆ ಏನು ಸೀರಿಯಸ್ ಇದು ಸಿಚುವೇಶನ್ ಅಂತ. ಬಟ್ ಯಾರಿದು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಬೇಕು ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟ್ಯಾಂಡ್ ಬೈ ಇಟ್, ವಿ ಆರ್ ಗೋಯಿಂಗ್ ಟು ಗೋ ಅಗೇನ್ಸ್ಟ್ ಇಟ್ ಅಂತ ಅವ್ರಿಗೊಂದು ಮೆಸೇಜ್ ಹೋಗಬೇಕು. ದಟ್ ನಾವು ಫಿಲಮ್ ಇಂಡಸ್ಟ್ರಿಯವರು ಒಟ್ಟಾಗಿ ಸೇರಿ ವಿ ಆರ್ ಗೋಯಿಂಗ್ ಟು ಗೋ ಅಗೇನ್ಸ್ಟ್ ಇಟ್ ಅಂತ. ಅದು ಮ್ಯಾಮ್ ಖಂಡಿತ ಗೊತ್ತಿರುತ್ತೆ, ನಾವು ಜೈಮಾಲಾ ಮ್ಯಾಮ್ಗೆ ಹೇಳ್ಕೊಡೋದಲ್ಲ. ಮ್ಯಾಮ್ ಡೆಫಿನೆಟ್ಲಿ ನೋಸ್ ಇಟ್ ಅಂಡ್ ನಮ್ಗೆ ಗೊತ್ತು, ಶಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಇಟ್. ಬಟ್ ಆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕಿತ್ತು ಮೇನ್ಲಿ ಅಷ್ಟೇ. ಎಸ್ ಮೇಡಮ್, ಎಸ್. ಓಕೆ ಮೇಡಮ್, ಇದೆ ಅದು ನಿಮಗೆ ಅಂದರೆ ಈ ಒಂದು ಓವರ್ ಆಗಿ ಒಂದು ಮಾನದಂಡ ಕ್ರಿಯೇಟ್ ಆಗಬೇಕು. ಇದಕ್ಕೆ ಯಾವ ರೀತಿ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಬೇಕು. ಈ ಥರ ವಿಡಿಯೋಸ್ ಇದ್ದಾಗ ಎಷ್ಟು ಜನ ಆ ವೇದಿಕೆಗೆ ಇನ್ವೈಟ್ ಆಗ್ತಾರೆ ಅಥವಾ ಎಷ್ಟು ವಿಡಿಯೋಸ್ ಹೋಗುತ್ತೆ. ಆ ವಿಡಿಯೋ ಇವಾಗ ಒಂದು ಸಿನಿಮಾ ತಂಡ ಅವ್ರನ್ನ ಕರೀತಾ ಇದ್ದಾರೆ ಅಂತಂದ್ರೆ ಅಲ್ಲೊಂದು ವಾಟ್ಸ್ಆ್ಯಪ್ ಗ್ರೂಪ್ ಏನೋ ಒಂದು ಕ್ರಿಯೇಟ್ ಆಗಿರುತ್ತಲ್ವಾ ಸರ್ ಅವ್ರನ್ನ ಕರಿಬೇಕಾದ್ರೆ. ಸೊ ಆ ಗ್ರೂಪಲ್ಲಿ ಅವ್ರ ವಿಡಿಯೋಸ್ನ ಯಾವ್ದು ಹಾಕ್ತಾರೆ ಅಂತ ಕನ್ಸೆಂಟ್ ತೊಗೊಂಡಾದ್ರೂ ಹಾಕಲಿ, ಅದು ಇಂಪಾರ್ಟೆಂಟು. ಆ ಥರ ಅಟ್ಲೀಸ್ಟ್ ರೂಲ್ಸ್ ಅಂತ ಅದು ಹಾಕಲಿಲ್ಲ ಅಂದಾಗ ಅಟ್ಲೀಸ್ಟ್ ಅವ್ರನ್ನ ಇನ್ಯಾವುದು ಇವೆಂಟಿಗೆ ಬರಬಾರ್ದು ಅಥವಾ ಅವ್ರಿಗೆ ಏನೋ ಒಂದು ಅಲ್ಲಿ ನೀವು ಹೇಳ್ದಂಗೆ ಒಂದು ಮಾನದಂಡ ಆಗಬೇಕು, ಏನೋ ಒಂದು ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಬೇಕು. ಓಕೆ ಮೇಡಮ್, ನಮ್ಮ ಸಪೋರ್ಟ್ ಕೂಡ ನಿಮ್ಗೆ ಇರುತ್ತೆ ಡೆಫಿನೆಟ್ಲಿ. ಯಾವತ್ತೂ ನಮ್ಮ ಟೀಮ್ ಹೋಗುತ್ತೆ ಹೇಳಿ, ಡೆಫಿನೆಟ್ಲಿ ನಾವು ಕೂಡ ಬರ್ತೀವಿ ಜಾಯ್ನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. For business and personal promotions in Suman TV Kannada, please contact 9686376663.